ತಮಗೆಲ್ಲರಿಗೂ ಬಿಸಿ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಕಳೆದ 2 ಸಂಚಿಕೆಗಳಲ್ಲಿ ವಿಜ್ಞಾನದ ಕುತೂಹಲಕರ ಮಾಹಿತಿಯಾದಂಥ ಫೋಟಾನಿಕ್ಸ್ ಎನ್ನುವ ತಂತ್ರಜ್ಞಾನ ಮತ್ತು ಬೆಳಕು, ಕಣ್ಣಿಗೆ ಕಾಣದ ಬೆಳಕು ಮತ್ತು ಪ್ರಕೃತಿಯಲ್ಲಿ ಶಕ್ತಿಯ ಕಣಗಳು ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರವಹಿಸುತ್ತವೆ ಅನ್ನೋದನ್ನು ನಾನು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆ ಸಂಚಿಕೆಗಳನ್ನು ನೀವು ನೋಡ್ಬೋದು. ಈ ಸಂಚಿಕೆಯಲ್ಲಿ ನಾನು ಈ ಬೆಳಕಿನ ಶಕ್ತಿಯಿಂದ ಅಥವಾ ಪ್ರಾಕೃತಿಕ ಶಕ್ತಿಯ ಏನು ನಾವು ಫೋಟಾನ್ ಅಂತ ಹೇಳಿದ್ವಿ, ಈ ಫೋಟಾನ್ ಅಂತಕ್ಕಂಥ ಶಕ್ತಿಯ ಮೂಲಕ ನಿರ್ಮಾಣ ಆದಂಥ ಪ್ರಭಾವಿದ್ಯುತ್ ಪರಿಣಾಮ ಅಂದರೆ ಕೃತಕ ವಿದ್ಯುತ್ತನ್ನು ತಯಾರಿಸ್ತಕ್ಕಂತಹ ಒಂದು ವಿಧಾನವನ್ನು ನಾನು ನಿಮಗೆ ಸೂಕ್ಷ್ಮವಾಗಿ ಕಳೆದ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಈ ಪ್ರಭಾವಿದ್ಯುತ್ ಪರಿಣಾಮದಿಂದ ಆದಂಥ ಬೆಳವಣಿಗೆ ಏನು ಅಂದರೆ ಎಲೆಕ್ಟ್ರಾನಿಕ್ಸ್ ಅಂತಕ್ಕಂಥ ಒಂದು ಹೊಸ ಜಗತ್ತು ಪ್ರಪಂಚದಲ್ಲಿ ನಿರ್ಮಾಣ ಆಯಿತು. ಈ ಎಲೆಕ್ಟ್ರಾನಿಕ್ಸಿಂದ ಒಂದು ಹೊಸ ರೀತಿಯ ತಂತ್ರಜ್ಞಾನಗಳು, ಆವಿಷ್ಕಾರಗಳು ಮನುಷ್ಯನಿಗೆ ದೊರೀತಾ ಹೋದವು. ಅದರಲ್ಲಿ ಬಹಳ ಮುಖ್ಯವಾದದ್ದೇನು ಅಂತಂದರೆ ಟ್ರಾನ್ಸಿಸ್ಟರ್ ಅನ್ನೋ ಪದ ನೀವು ಬಹುತೇಕ ಕೇಳಿರ್ತೀರ. ಯಾಕೆ ಅಂತಂದರೆ ಟ್ರಾನ್ಸಿಸ್ಟರ್ ಅಂತಕ್ಕಂಥ ಪದ ಎಷ್ಟು ಬಳಕೆಗೆ ಬಂತು ಅಂದರೆ ಟ್ರಾನ್ಸಿಸ್ಟರ್ ರೇಡಿಯೋಗಳು ಜಗತ್ತಿನಲ್ಲಿ ಮೊದಲಿಗೆ ಬಳಕೆ ಬಂದವು. ಈ ಟ್ರಾನ್ಸಿಸ್ಟರ್ ಅಂದರೆ ಏನು? ಟ್ರಾನ್ಸಿಸ್ಟರ್ ಅಂತಕ್ಕಂಥ ವಸ್ತು ಎಷ್ಟು ಪ್ರಾಮುಖ್ಯತೆ ಪಡಿತು ವಿಜ್ಞಾನದ ಜಗತ್ತಿನಲ್ಲಿ 20ನೇ ಶತಮಾನದ ಪ್ರಾರಂಭದಲ್ಲಿ ಅಂದರೆ, ಟ್ರಾನ್ಸಿಸ್ಟರ್ ಯಾಕೆ ಮುಖ್ಯ ಆಯಿತು ಅಂತಂದರೆ, ಮೊದಲಿಗೆ ಟ್ರಾನ್ಸಿಸ್ಟರ್ ಏನು ಕೆಲಸ ಮಾಡುತ್ತೆ, ಅದೊಂದು ಸಣ್ಣ ಸೂಕ್ಷ್ಮ ವಸ್ತು. ಈ ಟ್ರಾನ್ಸಿಸ್ಟರ್ ಏನು ಮಾಡುತ್ತೆ ಅಂದರೆ ವಿದ್ಯುತ್ತನ್ನು ಒಂದೇ ದಿಕ್ಕಿನಲ್ಲಿ ಹರಿಯಬಿಡುತ್ತೆ. 2 ದಿಕ್ಕಿನಲ್ಲಿ ವಿದ್ಯುತ್ ಹರಿಯೋದಿಲ್ಲ. ಅಕಸ್ಮಾತ್ ವಿದ್ಯುತ್ತು ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಕು ಅಂದರೆ ಆ ವಿದ್ಯುತ್ತನ್ನು ತಡೆ ಹಿಡಿಯುತ್ತೆ. ಸೊ ಇದೇ ವಿಶೇಷ ಗುಣದಿಂದ ಟ್ರಾನ್ಸಿಸ್ಟರ್ ತನ್ನ ಕೆಲಸವನ್ನು ವಿಜ್ಞಾನದ ಪರಿಕರಗಳಲ್ಲಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಟ್ರಾನ್ಸಿಸ್ಟರ್ಗೆ ಮಹತ್ವವಾದ ಒಂದು ಸ್ಥಾನಮಾನ ಸಿಕ್ತು. ಈ ಟ್ರಾನ್ಸಿಸ್ಟರನ್ನು ಸಂಶೋಧನೆ ಮಾಡಿದ ವಿಜ್ಞಾನಿ ವಿಲಿಯಂ ಶೋಕ್ಲಿ ಅಂತ. ಈ ವಿಲಿಯಂ ಶೋಕ್ಲಿ ಮತ್ತು ಆತನ ತಂಡ, ಒಂದು 5-6 ಜನರ ಸ್ನೇಹಿತರ ತಂಡ ಸೇರಿ ಟ್ರಾನ್ಸಿಸ್ಟರನ್ನು ನಿರ್ಮಾಣ ಮಾಡ್ತು. ಟ್ರಾನ್ಸಿಸ್ಟರ್ಗೆ ಯಾಕೆ ಅಷ್ಟು ಮಹತ್ವ ಬಂತು ಅಂದರೆ, ಟ್ರಾನ್ಸಿಸ್ಟರ್ ಏನು ಗಾತ್ರದಲ್ಲಿ ತುಂಬ ಚಿಕ್ಕದಿತ್ತು. ಒಂದು ಹೆಚ್ಚು ಅಂದರೆ 5-6 mm ಗಾತ್ರದಲ್ಲಿ ಟ್ರಾನ್ಸಿಸ್ಟರ್ನ ಅವರು ನಿರ್ಮಾಣ ಮಾಡಿದರು. ಈ ಟ್ರಾನ್ಸಿಸ್ಟರ್ಗಿಂತಲೂ ಮುಂಚೆ ಅದೇ ಕಾರ್ಯವನ್ನು ವಾಲ್ವ್ಗಳು ಮಾಡ್ತಾಯಿದ್ವು. ಈ ವಾಲ್ವ್ಗಳನ್ನು ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಇತ್ತು. ಯಾಕೆ ಅಂತಂದರೆ ನಿರ್ವಾತ ನಳಿಕೆಗಳನ್ನು ತಯಾರು ಮಾಡಬೇಕಾಗಿತ್ತು. ಅಂದರೆ ಗಾಳಿ ಇಲ್ಲದಂಥ ನಿರ್ವಾತವಾದಂಥ ಒಂದು ದೊಡ್ಡ ಗಾಜಿನ ನಳಿಕೆಯನ್ನು ತಯಾರು ಮಾಡಿ ಅದರಲ್ಲಿ ವಿದ್ಯುತ್ತು ಎಲೆಕ್ಟ್ರಾನ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಂತೆ ಮಾಡಿ ಅದರಿಂದ ವಿದ್ಯುತ್ತನ್ನು ಪಡೆದು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಬೇಕಾಗಿತ್ತು. ಆದರೆ ಈ ಟ್ರಾನ್ಸಿಸ್ಟರ್ ಬಂದ ಮೇಲೆ ಆದಂಥ ಬದಲಾವಣೆ ಏನು ಅಂತಂದರೆ, ಒಂದು ದೊಡ್ಡ ವಾಲಿಬಾಲನ್ನು ಒಂದು ಸಣ್ಣ ರಾಗಿ ಕಾಳು ಮಾಡಿದಂತೆ ಬದಲಾವಣೆ ಆಗೋಯಿತು. ನಾನು ಸುಮ್ಮನೆ ಹೋಲಿಕೆಗಾಗಿ ಇದನ್ನು ಹೇಳ್ತಿದ್ದೀನಿ. ಒಂದು ವಾಲಿಬಾಲು, ಒಂದು ರಾಗಿಯ ಒಂದು ಕಣವನ್ನು ನೀವು ಜೊತೆಗಿಟ್ಟರೆ ಎಷ್ಟು ವ್ಯತ್ಯಾಸ ಆಗುತ್ತೋ ಹಾಗೆ ವಾಲ್ವ್ಗಳಿಗೂ ಮತ್ತು ಈ ಒಂದು ಟ್ರಾನ್ಸಿಸ್ಟರ್ಗೂ ಗಾತ್ರದಲ್ಲಿ ಅಷ್ಟು ವ್ಯತ್ಯಾಸ ಆಯಿತು. ಕೆಲಸ ಮಾತ್ರ ಒಂದೇ. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ ಟ್ರಾನ್ಸಿಸ್ಟರು ವಾಲ್ವ್ಗಳಿಗಿಂತಲೂ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿತ್ತು. ಕೆಲವು ತೊಂದರೆಗಳು ಕೂಡ ನಿವಾರಣೆ ಆಯಿತು. ಉದಾಹರಣೆಗೆ ವಾಲ್ವ್ ಕೆಲಸ ಮಾಡಬೇಕಾದ್ರೆ ವಾಲ್ವ್ 1 ಗಂಟೆ ಕೆಲಸ ಮಾಡಿದರೆ ತುಂಬ ಬಿಸಿ ಆಗ್ತಾ ಇತ್ತು. ಅದು ಆ ಗಾಜಿನ ನಳಿಕೆಗಳು ಬಿಸಿ ಆಯಿತು. ಉದಾಹರಣೆಗೆ ನೀವು ಯಾವುದಾದ್ರೂ ಒಂದು ಬಲ್ಪನ್ನು 1 ಗಂಟೆ ಹಾಕಿ ನಂತರ ಅದನ್ನು LED ಬಲ್ಪ್ಗಳಲ್ಲ, ನಮ್ಮ ಹಿಂದಿನ ಪಾರಂಪರಿಕವಾಗಿ ಬಂದಂಥ ಟಂಗ್ಸ್ಟನ್ ತಂತಿಯ ಬಲ್ಪ್ಗಳೇನಿದ್ದವು ಅವನ್ನು ನೀವು ಬಲ್ಪನ್ನು ಸ್ವಿಚ್ ಆಫ್ ಮಾಡಿ ಬಲ್ಪನ್ನು ನೀವು ಮುಟ್ಟಿದರೆ ಅದು ಸಂಪೂರ್ಣವಾಗಿ ಬಿಸಿಯಾಗಿರ್ತಿತ್ತು. ಈಗ LED ಬಲ್ಪ್ಗಳಲ್ಲಿ ಶಾಖ ಕಡಿಮೆ ಇರಲ್ಲ, LED ಬಲ್ಪ್ಗಳಲ್ಲಿ ಶಾಖವೇ ಇರೋದಿಲ್ಲ. ಆದರೆ ಟಂಗ್ಸ್ಟನ್ ತಂತಿಗಳನ್ನು ಬಳಸಿ ಮಾಡಿದಂಥ ಬಲ್ಪ್ಗಳು ಬಹಳ ಬಿಸಿ ಆಗ್ತಾಯಿದ್ವು. ಅದೇ ರೀತಿಯೇ ಈ ವಾಲ್ವ್ಗಳು ತುಂಬ ಬಿಸಿ ಆಗ್ತಾಯಿದ್ವು. ಈಗ ಒಂದು ರೇಡಿಯೋದಲ್ಲಿ ಸುಮಾರು 20 ವಾಲ್ವ್ಗಳನ್ನು ಬಳಸಬೇಕಾಗಿತ್ತು. ಒಂದು ರೇಡಿಯೋ ಕೆಲಸ ಮಾಡಬೇಕು ಅಂದರೆ ಅದು ದೊಡ್ಡ ಪೆಟ್ಟಿಗೆ ಆಕಾರದಲ್ಲಿರ್ತಕ್ಕಂಥದ್ದು. ಒಂದು ಟ್ರಂಕ್, ನೀವು ನಾರ್ಮಲ್ ಆಗಿ ಬಟ್ಟೆ ಬರೆ ಇಡುವಂಥ ಒಂದು ಟ್ರಂಕ್ ಏನಿರ್ತಿತ್ತು ಆ ಟ್ರಂಕಿನ ಸೈಜಿನಲ್ಲಿ ಒಂದು ರೇಡಿಯೋ ಇರ್ತಾಯಿತ್ತು. ಆದರೆ ಈ ಒಂದು ಟ್ರಾನ್ಸಿಸ್ಟರ್ ಬಂದ ಮೇಲೆ ಟ್ರಾನ್ಸಿಸ್ಟರ್ ಎಷ್ಟು ಚಿಕ್ಕವಾದವು ಅಂದರೆ ನಮ್ಮ ಪಾಕೆಟಿನಲ್ಲಿ, ನಮ್ಮ ಜೇಬಲ್ಲಿ ಇಡುವಂಥ ಟ್ರಾನ್ಸಿಸ್ಟರ್ಗಳು ಬಳಕೆಗೆ ಬಂದವು. ಸೊ ಇದರಿಂದ ಮೈಕ್ರೋವೇವ್ಸನ್ನು, ರೇಡಿಯೋ ಅಲೆಗಳನ್ನು ಪಡೆದು ನಾವು ಧ್ವನಿಯಾಗಿ ಅದನ್ನು ಕೇಳ್ತಕ್ಕಂಥ
ಸುಲಭ ಪರಿಕರಗಳು ಜಗತ್ತಿನಲ್ಲಿ ಮಾರುಕಟ್ಟೆಗೆ ಬಂದವು. ಸೊ ಇದು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತು ಜಗತ್ತಿನಲ್ಲಿ. ಈ ಟ್ರಾನ್ಸಿಸ್ಟರ್ ಬಳಕೆಗೆ ಬಂದ ಮೇಲೆ ಮತ್ತೆ ಕುತೂಹಲ, ಮನುಷ್ಯ ಯಾವಾಗಲೂ ಕುತೂಹಲಕಾರಿಯಾಗಿರ್ತಾನೆ. ಈ ಟ್ರಾನ್ಸಿಸ್ಟರ್ಗೂ ಮಿಗಿಲಾದ್ದೇನಾದರೂ ಸಾಧನೆ ಮಾಡ್ಬೋದಾ, ಇದಕ್ಕಿಂತಲೂ ಚಿಕ್ಕ ವಸ್ತು ಇನ್ನೇನಾದರೂ ಇದೆಯಾ ಅನ್ನೋದನ್ನು ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಲಿಯಂ ಶೋಕ್ಲಿ ಅವರ ಒಂದು ಲ್ಯಾಬಲ್ಲಿ, ಅವರ ಪ್ರಯೋಗಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ರಾಬರ್ಟ್ ನೈಸ್ ಅಂತಕ್ಕಂಥ ಒಬ್ಬ 18 ವರ್ಷದ ಹುಡುಗ ಅಲ್ಲಿ ಒಂದು ಸಂಶೋಧನೆಯಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಬಹಳ ಅವನಿಗೆ ಕುತೂಹಲ ಯಾವಾಗಲೂ, ಈ ಟ್ರಾನ್ಸಿಸ್ಟರ್ಗಿಂತ ಚಿಕ್ಕ ವಸ್ತು ಯಾವುದಾದ್ರೂ ಕಂಡುಹಿಡಿಯಲಿಕ್ಕೆ ಸಾಧ್ಯನಾ ಅಂತ. ಆದರೆ ಎಲ್ಲ ವಿಜ್ಞಾನಿಗಳು ಏನು ನಂಬಿದ್ರು ಅಂದರೆ ಟ್ರಾನ್ಸಿಸ್ಟರೇ ತುಂಬ ಚಿಕ್ಕದು, ಅದಕ್ಕಿಂತ ಚಿಕ್ಕ ವಸ್ತು ಇನ್ಯಾವುದು ಇದ್ರ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಆಲೋಚನೆ ಇತ್ತು. ಆದರೆ ಈ ಟ್ರಾನ್ಸಿಸ್ಟರ್ಗಳನ್ನು ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಣ್ಣ ತೊಡಕಿತ್ತು. ಏನು ಅಂದರೆ ಎಲ್ಲ ಒಂದಕ್ಕೊಂದು ಟ್ರಾನ್ಸಿಸ್ಟರ್ಗಳನ್ನು ಬಳಕೆ ಮಾಡುವಾಗ ಟ್ರಾನ್ಸಿಸ್ಟರ್ಗಳನ್ನು ಬೇರೆ ಬೇರೆ ವೈರ್ಗಳಿಂದ ಒಂದಕ್ಕೊಂದು ಸಂಪರ್ಕ ಮಾಡಬೇಕಾಗಿತ್ತು. ಆ ವೈರ್ಗಳನ್ನೇ ಸಾವಿರಾರು ವೈರ್ಗಳು ಆಗಿಬಿಟ್ಟು ಕೆಲವು ಸರಿ ತಪ್ಪು ಸಂಪರ್ಕ ಆಗ್ತಾ ಇತ್ತು, ಅಥವಾ ಆ ವೈರ್ಗಳು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ವು. ಯಾಕೆಂದರೆ ಎಷ್ಟೇ ಬಣ್ಣದ ವೈರ್ಗಳನ್ನು ನಾವು ಮಾಡ್ತೀವಿ ಅಂದರೂ ಕೂಡ ಒಂದು 8-10 ಬಣ್ಣದ ವೈರ್ಗಳನ್ನು ಮಾಡ್ಬೋದಾಗಿತ್ತು. ಸಾವಿರಾರು ಸಂಪರ್ಕಗಳಿದ್ದಾಗ ಒಂದೇ ಬಣ್ಣದ 10 ವೈರ್ಗಳನ್ನು ಸಂಪರ್ಕ ಮಾಡುವಾಗ ಗೊಂದಲ ನಿರ್ಮಾಣ ಆಗ್ತಾ ಇತ್ತು. ಆ ಟೈಮಲ್ಲಿ ರಾಬರ್ಟ್ ನೈಸ್ ಅಂತಕ್ಕಂಥ ಈ ಹುಡುಗ ಒಂದು ತಂತ್ರ ಮಾಡ್ದ. ಏನು ಅಂತಂದರೆ, ಒಂದು ತಾಮ್ರದ ಹಾಳೆಯಲ್ಲಿ ಅವನೇನು ಮಾಡ್ದ ಅಂದರೆ ಕೆಮಿಕಲ್ ಹೆಚ್ಚಿಂಗ್ ಅಂತ ಒಂದು ವಿಧಾನವನ್ನು ಬೆಳೆಸಿ ಒಂದು ದ್ರಾವಣ, ರಾಸಾಯನಿಕ ದ್ರಾವಣವನ್ನು ಒಂದು ತಾಮ್ರದ ಪಟ್ಟಿಯ ಮೇಲೆ ಲೇಪನ ಮಾಡಿ ತನಗೆ ಹೇಗೆ ಬೇಕೋ ಹಾಗೆ ಅದನ್ನು ರಾಸಾಯನಿಕ ಕ್ರಿಯೆಗೊಳಿಸ್ಪಡಿಸಿದಾಗ ಅವನು ಎಲ್ಲೆಲ್ಲಿ ಈ ಒಂದು ರಾಸಾಯನಿಕ ಲೇಪನ ಮಾಡಿರ್ತಾನೆ ಅಲ್ಲೆಲ್ಲ ಆ ತಾಮ್ರ ಕರಗಿ ಹೋಗ್ತಾ ಇತ್ತು. ಇನ್ನು ಉಳಿದಿದ್ದ ತಾಮ್ರದ ಆಕಾರ ಮಾತ್ರ ಉಳಿತಾ ಇತ್ತು. ಇದನ್ನು ಅವನೇನು ಮಾಡ್ದ ಅಂದರೆ, ವೈರ್ಗಳು ಏನು ಕೆಲಸ ಮಾಡ್ತಾ ಇತ್ತು, ಸಾವಿರಾರು ಟ್ರಾನ್ಸಿಸ್ಟರ್ಗಳನ್ನು ಸಂಪರ್ಕ ಮಾಡ್ತಾ ಇತ್ತು, ಅಥವಾ 100 ಟ್ರಾನ್ಸಿಸ್ಟರ್ಗಳನ್ನು ಸಂಪರ್ಕ ಮಾಡ್ತಾ ಇತ್ತು. ಆ ವೈರ್ಗಳಾಗಿ ಬಳಸಿ ಟ್ರಾನ್ಸಿಸ್ಟರ್ಗಳನ್ನು ಆ ಫಲಕಕ್ಕೆ ಜೋಡಿಸಿ ಸಾಲ್ಡರ್ ಮಾಡ್ದ. ಇದರಿಂದ ಏನಾಯಿತು ಅಂತಂದರೆ, ಒಂದು ದೊಡ್ಡ ಪೆಟ್ಟಿಗೆಯ ಟ್ರಂಕಿನ ಆಕಾರದಲ್ಲಿದ್ದಂಥ ಟ್ರಾನ್ಸಿಸ್ಟರು ಒಂದು ಸಣ್ಣ ಸರ್ಕ್ಯೂಟ್, ಏನಂತೀವಿ ಅದಕ್ಕೆ, ಮೆಟಲ್ ಸರ್ಕ್ಯೂಟಿನಲ್ಲಿ ಎಲ್ಲವೂ ಕೂಡ ಫಿಕ್ಸ್ ಆಯಿತು ಟ್ರಾನ್ಸಿಸ್ಟರ್ಗಳು. ಇದರಿಂದ ಏನಾಯಿತು ಅಂದರೆ, ದೊಡ್ಡ ಗಾತ್ರದಲ್ಲಿರ್ತಕ್ಕಂಥ ಟ್ರಾನ್ಸಿಸ್ಟರು ಸಣ್ಣ ಗಾತ್ರಕ್ಕೆ ಬಂತು, ತುಂಬ ಸಣ್ಣ ಗಾತ್ರಕ್ಕೆ. ಎಷ್ಟು ಸಣ್ಣ ಗಾತ್ರಕ್ಕೆ ಅಂದರೆ ನೀವು ಆಶ್ಚರ್ಯ ಪಡ್ಬೋದು. ನಿಮ್ಮ ಪಾಕೆಟಲ್ಲಿರ್ತಕ್ಕಂಥ ಒಂದು ವಿಸಿಟಿಂಗ್ ಕಾರ್ಡ್ ಸೈಜ್ಗೆ ಒಂದು ರೇಡಿಯೋವನ್ನು ನಾವು ತರ್ಬೋದು. ಆ ಮಟ್ಟಕ್ಕೆ ರಾಬರ್ಟ್ ನೈಸ್ನ ಪ್ರಯೋಗ ಯಶಸ್ವಿ ಆಯಿತು. ಆಗ ತುಂಬ ಜನ ಖುಷಿ ಪಟ್ಬಿಟ್ರು. ಯಾಕೆ ಅಂತಂದರೆ, ಒಂದು ಹಣಕಾಸಿನ ಬೆಲೆ, ಅದನ್ನು ವಸ್ತುವಿನ ಬೆಲೆಯನ್ನು ಕಡಿಮೆ ಮಾಡ್ಬೋದು, ಮತ್ತು ವೈರುಗಳಿಂದ ಸಂಪರ್ಕ ಮಾಡ್ತಕ್ಕಂಥ ಗೊಂದಲವನ್ನು ನಿವಾರಿಸ್ಬೋದು. ಇದೆಲ್ಲದರಿಂದಲೂ ಜಗತ್ತಿಗೆ ಬಹಳ ಆರ್ಥಿಕವಾದ ಲಾಭ ಆಗಲಿಕ್ಕೆ ಶುರುವಾಯಿತು. ತಂತ್ರಜ್ಞಾನ ಇನ್ನೂ ಪರಿಣಾಮಕಾರಿ ಆಯಿತು. ಇದಾದ ನಂತರ ಆದಂಥ ಬೆಳವಣಿಗೆ ಬಹಳ ಇನ್ನೂ ಕುತೂಹಲಕಾರಿಯಾಗಿದೆ. ಏನು ಅಂದರೆ, ಏನು ನಾನು ಟ್ರಾನ್ಸಿಸ್ಟರ್ಸ್ ಅಂತ ಹೇಳಿದೆ, ಈ ವಾಲ್ವ್ಗಳು, ಅದನ್ನು ವಾಲ್ವ್ ಅಂತಲೂ ಕರೀತಾರೆ. ಯಾಕೆಂತಂದರೆ ಒಂದೇ ದಿಕ್ಕಿನಲ್ಲಿ ವಿದ್ಯುತ್ತನ್ನು ಹರಿಬಿಡೋದ್ರಿಂದ ಅದನ್ನು ಒಂದು ವಾಲ್ವ್ ಅಂತ. ವಾಲ್ವ್ ಅಂದರೆ ನೀವು ಈ ನಲ್ಲಿ ಪೈಪಿಗೆ ಒಂದು ವಾಲ್ವ್ ಹಾಕಿರ್ತಾರೆ. ಅದು ನಲ್ಲಿಯ ನೀರು ಬೇಡ ಅಂದಾಗ ವಾಲ್ವನ್ನು ನೀವು ತಿರುಗಿದ್ರೆ ನೀರು ನಿಂತೋಗುತ್ತೆ. ಮತ್ತೆ ವಾಲ್ವನ್ನು ಒಂದು ದಿಕ್ಕಿಗೆ ಬದಲಾಯಿಸಿದರೆ ಅಥವಾ ತಿರುಗಿಸಿದರೆ ಅದು ಮತ್ತೆ ನೀರನ್ನು ಹರಿಬಿಡುತ್ತೆ. ಅದಕ್ಕಾಗಿ ಅದನ್ನು ವಾಲ್ವ್ ಅಂತ ನಾವು ಕರಿತೀವಿ. ಅದೇ ಹೆಸರನ್ನು ಇಲ್ಲೂ ಬಳಕೆ ಮಾಡಿದರು. ಟ್ರಾನ್ಸಿಸ್ಟರ್ಸ್ಗೆ ಇನ್ನೊಂದು ಹೆಸರು ವಾಲ್ವ್ಸ್ ಅಂತ. ಆದರೆ ಜನಪ್ರಿಯವಾದ ಹೆಸರು ಯಾವುದು ಒಂದು ಟ್ರಾನ್ಸಿಸ್ಟರ್ ಅಂತಾನೆ. ಅದರ ಕಾರ್ಯ ವಾಲ್ವಿನ ಕಾರ್ಯ. ಈ ರೀತಿಯ ಒಂದು ವಿದ್ಯುತ್ತನ್ನು ತಮಗೆ ಬೇಕಾದಾಗ ಬಿಡೋದು, ಬೇಡವಾದಾಗ ತಡೆಯೋದಕ್ಕೆ ಆ ವಾಲ್ವ್ಗಳನ್ನು, ಟ್ರಾನ್ಸಿಸ್ಟರ್ಗಳನ್ನು ವಿಜ್ಞಾನಿಗಳು ಪರಿಕರಗಳಲ್ಲಿ ಬಳಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಇನ್ನೂ ಮಹತ್ವವಾದ ಬೆಳವಣಿಗೆ ಏನಾಯಿತು ಅಂತಂದರೆ, ಇದೇ ರಾಬರ್ಟ್ ನೈಸು ಒಂದು ಪ್ರಯೋಗ ಮಾಡ್ತಾನೆ. ಏನು ಅಂತಂದರೆ, ಒಂದು ಟ್ರಾನ್ಸಿಸ್ಟರ್ಗೆ ಏನು ತಂತ್ರಜ್ಞಾನ ಬಳಸ್ತಾ ಇದ್ದಾರೆ ಅಂದರೆ, ಯಾವುದೇ ಒಂದು ವಸ್ತುವಿನಿಂದ ಎಲೆಕ್ಟ್ರಾನನ್ನು ಚಿಮ್ಮಿಸಿ ಆ ಎಲೆಕ್ಟ್ರಾನನ್ನು ಇನ್ನೊಂದು ವೈರಿನ ಮೂಲಕ ಹಾಯಿಸ್ತಕ್ಕಂಥದ್ದು. ಆಗ ವಿದ್ಯುತ್ ಉಂಟಾಗುತ್ತೆ. ಇದನ್ನೇ ಒಂದು ಸಣ್ಣ ಅಣುಗಳ ಮಟ್ಟದಲ್ಲಿ, ಈಗ ನಿಮಗೆ ಗೊತ್ತಿದೆ, ಎಲ್ಲ ಪ್ರಪಂಚದ ಎಲ್ಲ ವಸ್ತುಗಳು ಅಣು ಪರಮಾಣುಗಳಿಂದಾಗಿದೆ. ಅಣುಗಳನ್ನು ಯಾರಾದರೂ ನೋಡಿದಾರಾ? ಇದುವರೆಗೂ ಯಾರೂ ನೋಡಿಲ್ಲ. ಯಾಕೆಂದರೆ ಒಂದು ಸೂಜಿ ಮೊನೆಯ ಮೇಲೆ 10 ಲಕ್ಷ ಅಣುಗಳನ್ನು ಇಡಬಹುದು. ಅದ್ರ ಗಾತ್ರ ಅಷ್ಟು ಚಿಕ್ಕದಾಗಿರುತ್ತೆ. ಹಾಗಾಗಿ ಅದು ಒಂದು ಕಲ್ಪನೆಯ ವಸ್ತುವೇ ಹೊರತು ಇದುವರೆಗೂ ಯಾರೂ ಅಣುಗಳನ್ನು ನೋಡಿಲ್ಲ. ಅಣುಗಳನ್ನು ಸೇರಿಸಿ, ಹಲವಾರು ಅಣುಗಳು ಸೇರಿ
ಒಂದು ಮಾಲಿಕ್ಯೂಲ್ ಅಂತೀವಿ, ಒಂದು ಗುಂಪಾಗುತ್ತೆ, ಅಣುಗಳ ಗುಂಪು, ಅದನ್ನು ಮಾಲಿಕ್ಯೂಲ್ ಅಂತೀವಿ. ಅದನ್ನು ನಾವು ನೋಡ್ಬೋದು ಸೂಕ್ಷ್ಮದರ್ಶಕದಲ್ಲಿ. ಆದರೆ ಅಣುಗಳನ್ನು ಇದುವರೆಗೂ ಯಾರೂ ಪ್ರಪಂಚದಲ್ಲಿ ನೋಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಕೇವಲ ನಮ್ಮ ಆಲೋಚನೆಗೆ ಬಿಟ್ಟಂಥ ಒಂದು ವಿಚಾರ, ಅಥವಾ ಪ್ರಯೋಗದ ಮೂಲಕ ಸಾಬೀತಾಗಬೇಕಾದಂಥ ವಿಚಾರ. ಅದನ್ನು ವಿಜ್ಞಾನಿಗಳು ಕೊಂಡ್ಕೊಂಡಿದ್ದಾರೆ. ಅದರ ಪ್ರಯೋಗಗಳು ಕೂಡ ಯಶಸ್ವಿಯಾಗಿದೆ. ಇದು ಅಣು ಪರಮಾಣುಗಳನ್ನು ನಾವು ಅರ್ಥ ಮಾಡಿಕೊಂಡು ಅಣುಬಾಂಬನ್ನು ಸೃಷ್ಟಿಸುವ ಮಟ್ಟಕ್ಕೆ ಮನುಷ್ಯ ಆ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದಾನೆ. ಈ ಒಂದು ಮಾಹಿತಿಯನ್ನು ಇಟ್ಕೊಂಡು, ಈ ಜ್ಞಾನವನ್ನು ಇಟ್ಕೊಂಡು ವಿಜ್ಞಾನಿಗಳು ಹೊಸ ಪ್ರಯೋಗವನ್ನು ಮಾಡಿದರು. ಅದೇನು ಅಂತಂದರೆ, ಈ ಸಣ್ಣ ಸಣ್ಣ ಅಣುಗಳಲ್ಲಿರ್ತಕ್ಕಂಥ ಗುಣವಿಶೇಷಗಳನ್ನು ಬಳಸಿ ಅಣುಗಳನ್ನೇ ಒಂದು ಟ್ರಾನ್ಸಿಸ್ಟರ್ ಆಗಿ ಯಾಕೆ ನಾವು ಬಳಸಬಾರ್ದು ಅಂತ. ಯಾಕೆಂದರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಕೆಲವು ಮೂಲ ವಸ್ತುಗಳು ಟ್ರಾನ್ಸಿಸ್ಟರ್ ರೀತಿ ಕೆಲಸ ಮಾಡಲಿಕ್ಕೆ ಅನುಕೂಲಕರವಾಗಿದೆ. ಸೊ ಇದನ್ನು ಬಳಸ್ಕೊಂಡು ಒಂದು ಹೊಸ ಪ್ರಯೋಗ ನಡೀತು. ಅದೇನು ಅಂತಂದರೆ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ. ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಅಂದರೆ ಏನು ಅಂತಂದರೆ, ಈ ಸಣ್ಣ ಸಣ್ಣ ಒಂದು ಸರ್ಕ್ಯೂಟ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಒಂದು ಅಣುಗಳನ್ನು, ಮಾಲಿಕ್ಯೂಲ್ಸನ್ನು, ಮೂಲ ವಸ್ತುಗಳನ್ನು ಉಪಯೋಗಿಸಿ ಈ ಸಾವಿರಾರು ಟ್ರಾನ್ಸಿಸ್ಟರ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು ಒಂದು ಸಣ್ಣ ಜಾಗದಲ್ಲಿ. ಉದಾಹರಣೆಗೆ 1 ಇಂಚಿನ ಗಾತ್ರದಲ್ಲಿ, 1 ಸ್ಕ್ವೇರ್ ಇಂಚ್ ಅಂತ ಕರಿತೀವಿ, 1 ಇಂಚಿನ ಗಾತ್ರದಲ್ಲಿ 10,000 ಟ್ರಾನ್ಸಿಸ್ಟರ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಯೋಗ. ಇದು ವಿಜ್ಞಾನಿಗಳು ಯಶಸ್ವಿ ಕೂಡ ಆದರು. 1970ರ ದಶಕದಲ್ಲಿ ಒಂದು ಸರ್ಕ್ಯೂಟನ್ನು ತಯಾರು ಮಾಡಿದರು. ಅದರಲ್ಲಿ 10,000 ಟ್ರಾನ್ಸಿಸ್ಟರ್ಗಳನ್ನು 1 ಇಂಚು ಗಾತ್ರದ ಫಲಕದಲ್ಲಿ ಜೋಡಿಸಲಾಯಿತು. ಅದು ನಮ್ಮ ದೊಡ್ಡ ಕಂಪ್ಯೂಟರ್ ಪ್ರಾರಂಭದಲ್ಲಿ ಏನು 20ನೇ ಶತಮಾನದ ಪ್ರಾರಂಭದಲ್ಲಿ ಮೇನಿಯಾಕ್ ಅಂತ ನಾನು ಕಂಪ್ಯೂಟರ್ ಹೇಳಿದರೆ, ಅದು 10,000 ಲೆಕ್ಕಾಚಾರಗಳನ್ನು ಮಾಡೋ ಶಕ್ತಿ ಹೊಂದಿದ್ರೆ, ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಇದನ್ನು IC ಅಂತ ಕರಿತೀವಿ ನಾವು, ಒಂದಕ್ಕೊಂದು ಟ್ರಾನ್ಸಿಸ್ಟರ್ಗಳನ್ನು ಜೋಡಿಸಿರ್ತಕ್ಕಂಥ ಸರ್ಕ್ಯೂಟ್. ಈ ಇಂಟಿಗ್ರೇಟೆಡ್ ಸರ್ಕ್ಯೂಟು 10 ಲಕ್ಷ ಲೆಕ್ಕಾಚಾರಗಳನ್ನು ಮಾಡುವಷ್ಟು ಕೆಪಾಸಿಟಿಯನ್ನು ಹೊಂದಿತ್ತು. ನೀವು ಯೋಚನೆ ಮಾಡಿ, ಮೇನಿಯಾಕ್ ಅನ್ನೋ ಕಂಪ್ಯೂಟರ್ ಒಂದು ದೊಡ್ಡ ಬಿಲ್ಡಿಂಗ್ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದೇ ಒಂದು ಯಂತ್ರ. ಅದೇ 1 ಇಂಚು ಗಾತ್ರದ ಮೈಕ್ರೋ ಚಿಪ್ಪು, ಕೇವಲ ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಚಿಪ್ಪು 10 ಲಕ್ಷ ಅಂದರೆ ಅದಕ್ಕಿಂತ 10,000 ಪಟ್ಟು ಶಕ್ತಿಯುತವಾದಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಮೈಕ್ರೋ ಚಿಪ್ಪನ್ನು 1970 ವರ್ಷದಲ್ಲಿ ತಯಾರು ಮಾಡಿದ್ರು ಮನುಷ್ಯ. ಆ ತಯಾರು ಮಾಡಿದಂಥ ಮೈಕ್ರೋ ಚಿಪ್ಪು ಇವತ್ತು ಅನೇಕ ರೀತಿಯ ಕೆಲಸಗಳನ್ನು ಕಂಪ್ಯೂಟರಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು. ಆವಾಗ ಕಂಪ್ಯೂಟರ್ಗಳಂತಕ್ಕಂಥ ವಸ್ತು ಏನಿದೆ, ಯಾರೋ ಶ್ರೀಮಂತರ ಮನೆಯಲ್ಲಿ, ಯಾವುದೋ ವಿಜ್ಞಾನಿಯ ಮನೆಯಲ್ಲಿ, ಯಾವುದೋ ಒಂದು ಲ್ಯಾಬಲ್ಲಿ ಇರ್ತಕ್ಕಂಥ ಕಂಪ್ಯೂಟರು ಮಾರುಕಟ್ಟೆಗೆ ಬಂತು. ಮಾರುಕಟ್ಟೆಗೆ ಅಂದರೆ ಎಲ್ಲೇವರೆಗೂ ಅಂತಂದರೆ, ಯಾವುದೋ ಒಂದು ಸಣ್ಣ ಊರಿನ ಒಂದು ಅಂಗಡಿಗೆ ಒಂದು ಕಂಪ್ಯೂಟರ್ಗಳೆಲ್ಲ ಬಂತು. ಯಾಕೆ ಅಂತಂದರೆ ಅದ್ರ ಬೆಲೆ ಕಡಿಮೆ ಆಯಿತು. ಭಾಳ ಮುಖ್ಯವಾಗಿ ಏನು ಅಂತಂದರೆ, ವಸ್ತುವಿನ ಬೆಲೆ ತುಂಬ ಕಡಿಮೆ ಆಯಿತು. ಯಾವ ಒಬ್ಬ ಸಾಮಾನ್ಯ ಮನುಷ್ಯರು ಕೂಡ ಹೋಗಿ ಒಂದು ಕಂಪ್ಯೂಟರ್ನ 10-15 ಸಾವಿರ ಕೊಟ್ಟು ಕಂಪ್ಯೂಟರ್ನ ಕೊಂಡ್ಕೊಳ್ಳುವಂಥ ಮಟ್ಟಕ್ಕೆ ಕಂಪ್ಯೂಟರ್ಗಳು ಮಾರುಕಟ್ಟೆಗೆ ಬಂದವು. ಈ ಕಂಪ್ಯೂಟರ್ಗಳು ಮಾರುಕಟ್ಟೆಗೆ ಬರೋಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂದರೆ, ಈ ಮೈಕ್ರೋ ಚಿಪ್ಪುಗಳಲ್ಲಿ ಮತ್ತೂ ಒಂದು ಹೆಜ್ಜೆ ಮುಂದೆ ಹೋಗಿ ಕ್ರಾಂತಿಯಾಗಿದ್ದೇನು ಅಂದರೆ, 1,000 ಮೈಕ್ರೋ ಚಿಪ್ಪುಗಳನ್ನು ಜೋಡಿಸಿ ಒಂದು ಸಣ್ಣ ಇನ್ನೊಂದು ಮೈಕ್ರೋ ಚಿಪ್ಪನ್ನು, ಅದನ್ನು ನಾವು ಮೈಕ್ರೋ ಚಿಪ್ಪನ್ನಲ್ಲ, ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. ಈ ಮೈಕ್ರೋ ಪ್ರೊಸೆಸರ್ ಏನಿದೆ, ಇದು ಕಂಪ್ಯೂಟರ್ನ ಮೆದುಳಾಗಿ ಕೆಲಸ ಮಾಡುತ್ತೆ. ಇದನ್ನು ಕಂಪ್ಯೂಟರ್ನ ಹೃದಯ ಅಥವಾ ತಲೆ, ಮೆದುಳು ಅಂತ ಕರಿತೀವಿ. ಅದರಲ್ಲಿ ಎಷ್ಟು ಕೆಲಸ ಮಾಡ್ಬೋದು? ಮೈಕ್ರೋ ಚಿಪ್ಪು 10 ಲಕ್ಷ ಒಂದು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಾಧ್ಯ ಇದ್ದರೆ, ಇದೇ ಮೈಕ್ರೋ ಪ್ರೊಸೆಸರು 10 ಲಕ್ಷ ಅಷ್ಟು 10 × 10 ಲಕ್ಷ ಅಷ್ಟು ಲಕ್ಷಗಳು ಅಂದರೆ ಮಿಲಿಯನ್ ಲೆಕ್ಕಾಚಾರಗಳನ್ನು ಮಾಡುವಷ್ಟು ಶಕ್ತಿಯನ್ನು ಆ ಮೈಕ್ರೋ ಪ್ರೊಸೆಸರ್ ಪಡ್ಕೊಳ್ತು. ಮೈಕ್ರೋ ಪ್ರೊಸೆಸರ್ ಇವತ್ತು ಹಲವಾರು ತಲೆಮಾರುಗಳು, ಈ 30 ವರ್ಷಗಳಲ್ಲಿ ಅಂದರೆ 1970ರಿಂದ ಈ 50 ವರ್ಷಗಳಲ್ಲಿ ಹಲವಾರು ರೀತಿಯ ಜನ್ರೇಷನ್ ಅಂತ ಕರಿತೀವಿ ನಾವು ಅದನ್ನು. ಪೆಂಟಿಯಮ್ 1, ಪೆಂಟಿಯಮ್ 2, ಪೆಂಟಿಯಮ್ 3, ಪೆಂಟಿಯಮ್ 4, ಪೆಂಟಿಯಮ್ 5, ಈ ರೀತಿ ಜನ್ರೇಷನ್ ಅಂತ ಕರಿತೀವಿ. ಅಷ್ಟು ಜನ್ರೇಷನ್ ಇವತ್ತು ಕಂಪ್ಯೂಟರ್ ಚಿಪ್ಪುಗಳಲ್ಲಿ, ಮೈಕ್ರೋ ಚಿಪ್ಪು ಮತ್ತು ಪ್ರೊಸೆಸರಲ್ಲಿ ಬದಲಾವಣೆ ಆಗಿದೆ. ಈ ಮೈಕ್ರೋ ಪ್ರೊಸೆಸರ್ಗಳು ಬಂದ ಮೇಲೆ ಸೂಪರ್ ಕಂಪ್ಯೂಟರ್ಗಳು ಬರೋಕ್ಕೆ ಸಾಧ್ಯ ಆಯಿತು. ಸೂಪರ್ ಕಂಪ್ಯೂಟರ್ಗಳು ಬಂದ ಮೇಲೆ ತುಂಬ ಚೆನ್ನಾಗಿ ಇವತ್ತು ಕಂಪ್ಯೂಟರ್ಗಳಂತಕ್ಕಂಥದ್ದು ಒಂದು ಆಟಿಕೆಯ ವಸ್ತುಗಳಾಗಿ ಮನೆಗಳಲ್ಲೂ ಇವತ್ತು ಕಂಪ್ಯೂಟರ್ಗಳನ್ನು ನೀವು ನೋಡ್ಬೋದು. ಅದಾದ ಮೇಲೆ ಲ್ಯಾಪ್ಟಾಪ್ಸ್ ಬಂದು, ಲ್ಯಾಪ್ಟಾಪ್ ಅಂದರೆ ನಿಮಗೆ ಗೊತ್ತಿದೆ, ನೋಡಿರ್ತೀರ ನೀವು, ತೊಡೆಯ ಮೇಲೆ ಇಟ್ಕೊಂಡು ಬಳಸಬಹುದಾದ ಕಂಪ್ಯೂಟರ್ಗಳು. ಅದಾದ ಮೇಲೆ ಪಾಕೆಟ್ ಕಂಪ್ಯೂಟರ್ಗಳು ಬಂದಿದೆ. ಪಾಕೆಟ್ ಕಂಪ್ಯೂಟರ್ಗಳು ಅಂದರೆ ಈಗ ನಿಮ್ಮ ಮೊಬೈಲೇ ಪಾಕೆಟ್ ಕಂಪ್ಯೂಟರ್ ಆಗಿಬಿಟ್ಟಿದೆ.
ಮೊಬೈಲಲ್ಲಿ ಕಂಪ್ಯೂಟರ್ ಮಾಡೋ ಎಲ್ಲ ಕೆಲಸಗಳನ್ನು ಇವತ್ತು ನೀವು ಒಂದು ಉತ್ತಮ ದರ್ಜೆಯ ಮೊಬೈಲ್ನಲ್ಲಿ 5G ಮೊಬೈಲ್ನಲ್ಲಿ ನೀವು ಮಾಡ್ಬೋದು. ನಿಮ್ಮ ಬ್ಯಾಂಕ್ ಇರುತ್ತೆ, ಅದರಲ್ಲಿ ಕ್ಯಾಲ್ಕುಲೇಟರ್ ಇರುತ್ತೆ, ಕಂಪ್ಯೂಟರ್ ಮಾಡೋ ಎಲ್ಲ ವರ್ಕ್ ಇರುತ್ತೆ, ಎಲ್ಲ ರೀತಿಯ ವಿವಿಧ ತಂತ್ರಜ್ಞಾನಗಳನ್ನು ನೀವು ಮೊಬೈಲಲ್ಲಿ ಬಳಸ್ಬೋದು. ಸೊ ಮೊಬೈಲ್ ಇಟ್ ಸೆಲ್ಫ್ ಇಟ್ ಇಸ್ ಎ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಥರ ಕೆಲಸ ಮಾಡ್ತಾ ಇದೆ. ಈ ಕಂಪ್ಯೂಟರ್ಗಳನ್ನು ಬಳಸ್ಕೊಂಡು, ಈ ಸೂಪರ್ ಕಂಪ್ಯೂಟರ್ಗಳನ್ನು ಬಳಸ್ಕೊಂಡು, ಕಂಪ್ಯೂಟರ್ ತಂತ್ರಜ್ಞಾನವನ್ನು ಬಳಸ್ಕೊಂಡು ಬಂದಂಥ ಹೊಸ ತಂತ್ರಜ್ಞಾನವೇ ನೆಟ್ವರ್ಕ್. ಈಗ ಹಲವಾರು ಕಂಪ್ಯೂಟರ್ಗಳನ್ನು ಜೋಡಿಸಿ ಮಾಡ್ತಕ್ಕಂಥದಕ್ಕೆ ಒಂದು ನೆಟ್ವರ್ಕ್. ಈಗ ಉದಾಹರಣೆಗೆ ಒಂದು ರೂಮ್ನಲ್ಲಿ 5 ಕಂಪ್ಯೂಟರ್ ಇದೆ ಅಂದರೆ 5 ಕಂಪ್ಯೂಟರ್ನ ಒಂದಕ್ಕೊಂದು ಜೋಡಿಸಿ 5 ಕಂಪ್ಯೂಟರ್ಗಳಲ್ಲಿ ಯಾವುದೇ ಕಂಪ್ಯೂಟರ್ ಫೈಲ್ನ ನೀವು ಒಂದು ಕಂಪ್ಯೂಟರ್ ನೋಡ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಫೈಲ್ನ ಇಲ್ಲಿ ಆಲ್ಟರ್ ಮಾಡ್ಬೋದು ನೀವು. ಇದನ್ನು ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೀವಿ, ಲ್ಯಾನ್ ಅಂತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ. ಹಾಗೆ ಈ ರೀತಿಯ ಕಂಪ್ಯೂಟರ್ ಒಂದು ರೂಮಲ್ಲಿರೋ ಕಂಪ್ಯೂಟರ್ಗಳನ್ನ ಜೋಡಿಸಿದ್ರಿ. ಹಾಗೆ ಮೈಕ್ರೋವೇವ್ಸ್ ಬಂದಿರೋದ್ರಿಂದ, ಮೈಕ್ರೋವೇವ್ಸ್ ಬಂತು ಅಷ್ಟೊತ್ತಿಗೆ 1980 ಅಷ್ಟೊತ್ತಿಗೆ ಮೈಕ್ರೋವೇವ್ಸ್ ಬಂದಿದ್ದರಿಂದ ಉಪಗ್ರಹದ ಮೂಲಕ ಮೈಕ್ರೋವೇವ್ಗಳನ್ನು ನಾವು ಬಳಸಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಂಪರ್ಕವನ್ನು ಪಡಿತಕ್ಕಂಥ ತಂತ್ರಜ್ಞಾನ ಬಂತು. ಆಗ ವಿಜ್ಞಾನಿಗಳು ಬಹಳ ಸರಳವಾಗಿ ಯೋಚನೆ ಮಾಡಿಬಿಟ್ರು. ಯಾವುದೋ ಒಂದು ಅಮೆರಿಕದಲ್ಲಿರ್ತಕ್ಕಂಥ ಒಂದು ಲೋಕಲ್ ಏರಿಯಾ ನೆಟ್ವರ್ಕನ್ನು ಚಿತ್ರದುರ್ಗದಲ್ಲಿರ್ತಕ್ಕಂಥ ನಮ್ಮ ಒಂದು BCSuddhi.comನ ಕಂಪ್ಯೂಟರ್ಗೆ ಸಂಪರ್ಕ ಮಾಡೋದು ಸುಲಭ ಅಲ್ವಾ ಅಂತ ಮಾಡಿದ್ರು ಕೂಡ. ಈಗ ಅಮೆರಿಕದಲ್ಲಿರ್ತಕ್ಕಂಥ ನನ್ನ ಗೆಳೆಯನ ಒಂದು ಕಂಪ್ಯೂಟರಲ್ಲಿರ್ತಕ್ಕಂಥ ಒಂದು ವಿಡಿಯೋ, ಒಂದು ಕ್ಲಿಪ್ಪಿಂಗು ನನಗೆ ಬೇಕು ಅಂದರೆ ನಾನು ಕೇವಲ 10 ಸೆಕೆಂಡಲ್ಲಿ ನನ್ನ ಕಂಪ್ಯೂಟರ್ ಮೂಲಕ ಇದನ್ನು ವೈಡ್ ಏರಿಯಾ ನೆಟ್ವರ್ಕ್ ಅಂತೀವಿ. ವೈಡ್ ಏರಿಯಾ ನೆಟ್ವರ್ಕ್ WAN ಅಂತ ಕರಿತೀವಿ. ಈ ವೈಡ್ ಏರಿಯಾ ನೆಟ್ವರ್ಕ್ ಅಂದ್ರೆ ಏನು ಅಂದರೆ ಜಗತ್ತೇ ನಮ್ಮ ಕೈಯಲ್ಲಿದೆ ಅಂತ. ಇಡೀ ಏನು ದೇಶಗಳಿದೆ ಪ್ರಪಂಚದಲ್ಲಿ ಎಲ್ಲ ದೇಶಗಳಿರ್ತಕ್ಕಂಥ ಕಂಪ್ಯೂಟರನ್ನು ನಾವು ಯಾವುದೇ ನೆಟ್ವರ್ಕ್ ಮೂಲಕ ಸಂಪರ್ಕ ಮಾಡ್ಬೋದು. ಅಲ್ಲಿರೋ ಕಂಪ್ಯೂಟ್ರಲ್ಲಿ ಏನಿದೆ ಅನ್ನೋದು ಇಲ್ಲಿಂದ ನೋಡ್ಬೋದು. ನಮ್ಮ ಕಂಪ್ಯೂಟ್ರಲ್ಲಿ ಏನಾದರೂ ತೊಂದರೆ ಆದರೆ ಅಲ್ಲಿರ್ತಕ್ಕಂಥ ಒಬ್ಬ ತಂತ್ರಜ್ಞಾನಿ ಅಲ್ಲೇ ಕುಳಿತುಕೊಂಡು ನಮ್ಮ ಕಂಪ್ಯೂಟರ್ನ ರಿಪೇರಿ ಮಾಡ್ಬೋದು. ಇದು ಈ ಸಾಧ್ಯತೆಗಳನ್ನು ಯಾವಾಗ ಒಂದು ನೆಟ್ವರ್ಕಿಂಗ್ ಏರಿಯಾ, ಒಂದು ನೆಟ್ವರ್ಕಿಂಗ್ ತಂತ್ರಜ್ಞಾನ ಬಂತು, ಇದನ್ನು ಇಂಟರ್ನೆಟ್ ಅಂತಕ್ಕಂಥ ಒಂದು ಪದದಿಂದ ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ಇಂಟರ್ನೆಟ್ ಏನು ಅಂತಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ಕಂಪ್ಯೂಟರು ಆ ನೆಟ್ವರ್ಕಲ್ಲಿ ಒಂದಕ್ಕೊಂದು ಸಂಪರ್ಕಿಸಲಾಯಿತು. ಈ ಇಂಟರ್ನೆಟ್ ಬಂದ ಮೇಲೆ ಅದು ಒಂದು ಮಹಾಕ್ರಾಂತಿ. ಇಂಟರ್ನೆಟ್ ಬಂತು ಅಂದ ತಕ್ಷಣ ಒಂದು ದೊಡ್ಡ ಮಹಾಕ್ರಾಂತಿ ಆಯಿತು, ಮಾಹಿತಿ ಕ್ರಾಂತಿ ಆಯಿತು. ಬಹಳ ಮುಖ್ಯವಾಗಿ ಯಾವುದೇ ಒಂದು ಮಾಹಿತಿ ಬಹಳ ಸುಲಭವಾಗಿ ನಮಗೆ ಕಂಪ್ಯೂಟ್ರಲ್ಲಿ ಸಿಗೋ ರೀತಿ ಆಯಿತು. ಇದನ್ನು ಒಂದು ವರ್ಲ್ಡ್ ವೈಡ್ ವೆಬ್ ಅಂತ ಹೆಸರಿಸ್ತಾರೆ ಭಾಳ ಹೆಮ್ಮೆಯಿಂದ. ವರ್ಲ್ಡ್ ವೈಡ್ ವೆಬ್ ಅಂತಂದರೆ ಜಗತ್ತೇ ಒಂದು ಜಾಲ. ಈ ಜಾಲದಲ್ಲಿ, ಕಂಪ್ಯೂಟರ್ ಜಾಲದಲ್ಲಿ ನಾವಿದ್ದೀವಿ ಅಂತ. ಈ ವರ್ಲ್ಡ್ ವೈಡ್ ವೆಬ್ ಬಂದಾದ ಮೇಲೆ ಬಂದಂತಕ್ಕಂಥದ್ದು ಕ್ರಾಂತಿ ಇದೆಯಲ್ಲ, ಅದು ಮನುಷ್ಯನ ಅತಿ ವೇಗದ ಒಂದು ನೆಗೆತಕ್ಕೆ ಕಾರಣ ಆಯಿತು. ಅಲ್ಲಿಂದ ಮುಂದೆ ಬಂದಂಥ ದೊಡ್ಡ ತಂತ್ರಜ್ಞಾನ ಅಂತಂದರೆ ವರ್ಲ್ಡ್ ವೈಡ್ ವೆಬ್ಬು, ಇಂಟರ್ನೆಟ್ ಬಂದ ಮೇಲೆ ಬಂದಂಥ ದೊಡ್ಡ ತಂತ್ರಜ್ಞಾನ ಅಂತಂದರೆ ಮಿಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಇವತ್ತೊಂದು ದೊಡ್ಡ ಮೇನಿಯಾಗಿ ಜಗತ್ತಿಗೆ ಕಾಡ್ತಾ ಇದೆ. ಯಾಕೆಂದರೆ ಅದು ಮಾಡದೇ ಇರೋ ಕೆಲಸವೇ ಇಲ್ಲ ಅನ್ನೋ ಅಂಥ ಒಂದು ತೀರ್ಮಾನಕ್ಕೆ ಮನುಷ್ಯ ಬಂದಿದ್ದಾನೆ. ಯಾಕೆಂದರೆ ಎಲ್ಲ ರಂಗಗಳಲ್ಲೂ ಅದು ಕೆಲಸ ಮಾಡುತ್ತೆ. ಒಬ್ಬ ಕಲಾವಿದ ಆಗಬೇಕಾ, ನೀನು ಕಲಾವಿದ ಆಗಬೇಕಾಗಿಲ್ಲ, ನೀನು ಟ್ರೈನಿಂಗ್ ತಗೋಬೇಕಾಗಿಲ್ಲ. ನೀನು ಒಂದು ಕಂಪ್ಯೂಟರ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ಗೆ ನೀನು ಮಾಹಿತಿ ಕೊಟ್ಟರೆ, ನನಗೊಂದು ಮೊನಾಲಿಸಾ ಚಿತ್ರ ಬೇಕು, ಮೊನಾಲಿಸಾ ಚಿತ್ರದಲ್ಲಿ ನನ್ನ ಮುಖ ಇರಬೇಕು, ದೇಹ ಎಲ್ಲ ಮೊನಾಲಿಸಾದಿರಬೇಕು ಅಂದರೆ 2 ನಿಮಿಷದಲ್ಲಿ ನಿಮಗೆ ಮೊನಾಲಿಸಾ ಚಿತ್ರ, ನಿಮ್ಮ ಮುಖ ಇರತಕ್ಕಂಥ ಮೊನಾಲಿಸಾ ಚಿತ್ರ ನಿರ್ಮಾಣ ಆಗುತ್ತೆ. ಹೀಗಾಗಿ ತುಂಬ ತಂತ್ರಜ್ಞಾನಗಳು ಮುಂದೆ ಹೋಗ್ತಾ ಹೋಯಿತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಈ ದೊಡ್ಡ ತಂತ್ರಜ್ಞಾನ ಏನಿದೆ, ಇದು ಮನುಷ್ಯನ ಒಳಿತಿಗೋ ಅಥವಾ ಕೆಡಕಿಗೋ ಅನ್ನುವ ಒಂದು ಪ್ರಶ್ನೆ ಇವತ್ತು, ನೈತಿಕ ಪ್ರಶ್ನೆ ಇವತ್ತು ಚರ್ಚೆ ಆಗ್ತಾ ಇದೆ. ಈ ನೈತಿಕ ಪ್ರಶ್ನೆಗೆ, ಆತಂಕಕ್ಕೆ ಉತ್ತರ ಏನು, ವಿಜ್ಞಾನಿಗಳು ಏನು ಹೇಳ್ತಾರೆ, ಜನಸಾಮಾನ್ಯರು ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಗೆಳೆಯರೆ. BCSuddhi.com ಪರವಾಗಿ ತಮಗೆಲ್ಲರಿಗೂ ಈ ಸಂಚಿಕೆಯನ್ನು ಶ್ರೋತೃಗಳಾಗಿ ನೀವು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.